ಎಲ್ಲ ಗ್ರೀನ್ ಇತ್ತು ನೋಡಿ, ಈಗ ಇದರ ಮೇಲೆ ಬಿಳಿ ಬಿಳಿ ಬಂದಿದೆ. ಮುಂಚೆ ಅದರದ್ದು ನೋಡಿ ಬಿಸ್ಕೆಟ್ ಫ್ಲವರು. ಇದಕ್ಕೆ ಎಲ್ಲೋ ಜಗಳಕ್ಕೆ ಹೋಗಿ ಈ ಥರ ಸೀಳಿಕೊಂಡು ಬಂದಿದ್ದೇನೆ ಬಾಯಿಯನ್ನು. ದೋಡಿ ಗುಂಡಣ್ಣ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಫೆಬ್ರವರಿ 3ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 3ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಒಂದು ಗಿಡದಲ್ಲಿ ರೋಸ್ ತುಂಬ ಉಂಟು, ವೈಟ್ ಇದು. ನಾನು ಗುಲ್ಕನ್ ಮಾಡ್ತೇನಲ್ಲ, ಅದು ಇದೇ ರೋಸ್ ಇದು. ನಾನು ಈಗ ಅಂದರೆ ಇದು ನೋಡಿ ಒಣಗ್ತಾ ಬಂತಲ್ಲ, ಇನ್ನು ಇದನ್ನು ತೆಗಿಬೋದು. ಇವತ್ತು ಸಹ ರೋಸ್ ಪೆಟಲ್ಸ್ ತೆಗೆದಿಡ್ತೇನೆ ಅಕ್ಕನಿಗೆ, ದೊಡ್ಡ ಅಕ್ಕನಿಗೆ, ಮಹಾರಾಷ್ಟ್ರಕ್ಕೆ. ಅಕ್ಕ ಬಂದಾಗ ಈ ಹೂವು ಇದ್ದರೆ ಕೊಂಡೋಗ್ತಾಳೆ. ಅಕ್ಕನ ಮಗ ಅಪ್ಪು ಇದ್ದಾನಲ್ಲ, ಅವನಿಗೆ ಅದೇ ಗುಲ್ಕನ್ ಮಾಡಲಿಕ್ಕೆ. ನಾನು ದೊಡ್ಡಕ್ಕನಿಂದಲೇ ಕಲಿತದ್ದು ಅದು ಗುಲ್ಕನ್ ಮಾಡಿದ್ರು. ಹಾಗೆ ಅವಳಿಗೆ ತೆಗೆದಿಟ್ಟು ಅವಳು ಬಂದಾಗ ಕೊಂಡೋಗ್ಬೋದಲ್ಲ, ಸ್ಟೀಲ್ ಬುತ್ತಿಯಲ್ಲಿ ಹಾಕಿಡೋದು. ಈಗ ಬೆಳಿಗ್ಗೆ ಕೊಯ್ದು ಇದನ್ನು ಬಿಸಿಲಿಗೆ ಒಣಗಲಿಕ್ಕೆ ಹಾಕೋದು. ಇದರಲ್ಲಿರೋ ಹುಳ ಹುಪ್ಪಟೆಲ್ಲ ಹೋಗ್ತದಲ್ಲ ಬಿಸಿಲಿಗೆ. ಆಮೇಲೆ ಒಂದು ಮಧ್ಯಾಹ್ನ ಆಗುವಾಗ ತುಂಬಿಸಿಡ್ಬೋದು. ಕುಂಬಳಕಾಯಿ ನೋಡಿ ಆಯ್ತು. ಇದರ ಮೇಲೆ ನೋಡಿ ಬಿಳಿ ಬಿಳಿ ಬಂತು. ಇದು ಹೀಗೆ ಬಂದರೆ ಬೆಳೆಯಿತು ಅಂತ, ಅಂದರೆ ಇಲ್ಲಾಂತೇಳಿದರೆ ಮೊನ್ನೆಲ್ಲ ಗ್ರೀನ್ ಇತ್ತು ನೋಡಿ, ಈಗ ಇದರ ಮೇಲೆ ಬಿಳಿ ಬಿಳಿ ಬಂದಿದೆ. ಮುಂಚೆ ಅದರದ್ದು ಬಿಳಿ ತೆಗೆಯುವುದು ಚಿಕ್ಕ ಇರುವಾಗ, ಆಯಿತಾ, ಕುಂಬಳಕಾಯಿ ಆಗ್ತದಲ್ಲ, ಆಮೇಲೆ ನಾಮ ಹಾಕ್ಕೊಳ್ಳೋದು. ಹಣಗಳನ್ನು ಕರ್ಕೊಂಡು ಬಂದ್ವಿ. ಹಾಗೆ ಅಮ್ಮ ಇಲ್ಲಿದ್ದಾಳೆ, ಮಗಳನ್ನು ಒಂಚೂರಲ್ಲಿ ಕೆಳಗೆ ಕಟ್ಟಿದ್ದೇನೆ. ಗಾಳಿ ಅಂತ ಹೇಳಿದರೆ ನಮಗೆ ಜೋರು ಗಾಳಿ. ಮಗಳು ಇಲ್ಲಿದ್ದಾಳೆ, ಕಾಯ್ತಾ ಇದ್ದಾರೆ ಹೋಗುವ ಮನೆಗೆ. ಚಳಿಗಾಯಿ ಅವ್ರು ಸಿಕ್ಕಿದ್ದಾರೆ ಕಾಡಲ್ಲಿ. ಎಂತ ಮಾಡೋದು? ಹಾಂ, ಮನೆಗೆ ಹೋಗ್ಲಿಕ್ಕಿಲ್ವಾ? ಏನು ಗೊತ್ತುಂಟಾ, ಇವ್ನು ನೋಡಿ ಕ್ಲೋಸಲ್ಲಿ ತೋರಿಸ್ತೇನೆ. ಎಲ್ಲೋ ಜಗಳಕ್ಕೆ ಹೋಗಿ ಈ ಥರ ಸೀಳಿಕೊಂಡು ಬಂದಿದ್ದಾನೆ ಬಾಯಿಯನ್ನು, ತುಟಿಯನ್ನು. ಅದೊಂದು ದೊಡ್ಡದು ಬೆಕ್ಕು ಬರ್ತದಲ್ಲ, ಅದರೊಟ್ಟಿಗೆ ಗಲಾಟೆಗೆ ಹೋಗೋದು. ಎಂತ ಆಗಿದೆ ಗೊತ್ತಿಲ್ಲ. ಮಾತ್ರ ನಾನು ಮೊನ್ನೆ ನೋಡುವಾಗ ಹೀಗೆ ಆಗಿದೆ. ಆದರೆ ಅವನು ನನಗೆ ವ್ಲಾಗ್ ಮಾಡಲಿಕ್ಕೆ ತೋರಿಸಿರಲಿಲ್ಲ. ಈಗ ಸಿಕ್ಕಿದ ನೋಡಿ. ಈಗ ಬೆಳಿಗ್ಗೆ ತಿಂಡಿಗೆ ಬಂದಿದ್ದ, ತಿಂಡಿ ಮಾಡಿ ಕಡಲಿ ಬಂದು ಕೂತಿದ್ದಾನೆ. ಚಳಿ ಕಾಯೋದು ಇವ. ನಮ್ಮ ಅಂಗಳಕ್ಕೆ ಬಿಸಿಲು ಬೀಳುವುದಿಲ್ಲ ನೋಡಿ, ಅದಕ್ಕೆ ಇಲ್ಲಿ ಬಂದುಕೊಳ್ಳಿ. ಗಾಯ ಎಲ್ಲ ಮಾಡಿಕೊಂಡು ಇದೆಲ್ಲ ಬೇಕಂತ ಕೇಳಿದರೆ ಸಾಕಾಗ್ತದೆ ಈ ಬೆಕ್ಕೊಳ್ದು. ಮನೆಗೆ ಹೋಗುವ? ಹಾಂ, ಎತ್ಕೊಂಡು ಹೋಗುದಾ? ದೋಡಿ ಗುಂಡಣ್ಣ. ಪಾಪ ಅಂದರೆ ನಮ್ಮ ಬರೀ ಪಾಪ, ಆಯಿತಾ. ಇವನು ರಿಂಗಿ ಪಾಪ, ಆದರೆ ಡಿಂಗಿಗೆ ಹೊಡಿತಾನೆ ಅಷ್ಟೇ. ಈಗ ಕಡಿಮೆ ಆಗಿದೆ, ಅಣ್ಣ ತಮ್ಮಂದ್ರೆ ಬರ್ದ್ರು ಗಲಾಟೆ ಎಲ್ಲ. ಗುರ್ರು ಅಂಗಳದಲ್ಲಿ ಚಳಿ ಕಾಯ್ಬೋದು. ನೋಡಿ ಬಿಸ್ಕೆಟ್ ಫ್ಲವರು. ಇದರದ್ದು ಇದು ಕಪ್ಪು ನೋಡಿ, ಅದರದ್ದು ಸ್ಟೆಮ್ ಕಪ್ಪು. ಅಚ್ಚೋಕ ತಂದು ಕೊಟ್ಟಿದ್ದಾಳೆ ಇದೇ ಕಲರಲ್ಲಿ, ಗ್ರೀನ್ ಕಲರ್ ಸ್ಟೆಮ್ ಇದು. ಮತ್ತು ಸೇಮ್ ಇದೇ ಗಿಡ ಇದರದ್ದೇ. ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟು ನೋಡಿ ಅಂತ. ಇದೊಂದು ಚೂರು ಡಿಫ್ರೆಂಟು ಅಷ್ಟೇ. ಮತ್ತು ಇದೊಂದು ಕೇಸರಿ ಕಲರ್. ಇದು ಆದರೆ ಸುಮಾರು ಆಗ್ತದಲ್ಲ, ನೀರು ಕಡ್ಡಿ ಥರ. ಯಾವ್ದು ಮನೆಯಲ್ಲಿದ್ದರೆ ಕಮೆಂಟಲ್ಲಿ ಹೇಳಿ ನನಗೆ. ಕಜ್ಜು ಹಾಯ್ ಚುಬ್ಬಣ್ಣ. ಬೆಳಿಗ್ಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಬಟ್ಟೆ ವಾಶ್ ಮತ್ತು ತೋಟಕ್ಕೆ ಹೋಗಿ
ಕಂಪ್ನಿಲ್ಸ್ ಎಲ್ಲ ಬಂದು ಈಗ ದನಗಳ ಹತ್ರ ಬಂದಿದ್ದೆ ಅವರನ್ನು ಬದಲಿಸಿ ಹೋಗುವಂತ. ಬದಲಿಸಿ ಆಯಿತು. ಈಗ ಇನ್ನೂ ಬೇಸಿಗೆ ಬಂತಲ್ಲ, ಹಾಗೆ ಸೊಪ್ಪೆಲ್ಲ ಎಂತ ಇಲ್ಲ. ಆದರೆ ಸಹ ಅವರ ಸಮಾಧಾನಕ್ಕೆ ಕರ್ಕೊಂಡು ಬಂದು ಹೊರಗಡೆ ಕಟ್ಟೋದು. ಅವರಿಗೆ ಹಟ್ಟಿಯಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ, ಅದಕ್ಕೆ. ಮತ್ತು ನಮಗೆ ಒಂದು ಕಟ್ಟ ಹುಲ್ಲು ತರಲಿಕ್ಕೆ ಸಾಧ್ಯ. ಈಗ ಅದು ಹುಲ್ಲು ಸಹ ಸ್ವಲ್ಪ ಉಳಿಸಿ ಇನ್ನೂ 2 ತಿಂಗಳ ತನಕ ಅಡ್ಜಸ್ಟ್ ಮಾಡಬೇಕು. ಯಾಕಂದರೆ ಒಂದು ಪೋರ್ಷನ್ ತೋಟ ಫುಲ್ಲು ಕ್ಲೀನ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, ನಾನು ಅಡಿಕೆದು ಸೀಸನ್ ಬರುತ್ತೆ ಅಂತೇಳಿ ಫುಲ್ ಕ್ಲೀನ್ ಮಾಡಿದ್ದೆ. ಮತ್ತು ತುಂಬ ಎತ್ತರ ಹೋದ ಅಡಿಕೆದು ಜಾಗ ಉಂಟಲ್ಲ, ಅಡಿಕೆ ಇರುವಂಥದ್ದು, ಅಲ್ಲಿ ಹುಲ್ಲು ಬರೋದಿಲ್ಲ. ಚಿಕ್ಕ ಚಿಕ್ಕ ಹುಲ್ಲು ಬರೋದು. ಯಾಕಂದರೆ ನೆರಳು ಫುಲ್ ಆದಾಗೆ ಹುಲ್ಲು ಬೆಳೆಯೋದಿಲ್ಲ. ಈಗ ಜಾಸ್ತಿ ಬಿಸಿಲು ಬೀರ್ತದಲ್ಲ, ಆ ಪೋರ್ಷನಲ್ಲಿ ಚಿಕ್ಕ ಚಿಕ್ಕ ಅಡಿಕೆ ಗಿಡ ಇರೋ ಪೋರ್ಷನಲ್ಲಿ ಹುಲ್ಲಿರೋದು. ಹಾಗೆ ಈಗ ನಾನು ಅದನ್ನೇ ಅಡ್ಜಸ್ಟ್ ಮಾಡಬೇಕು. ವರ್ಷ ಕೂಡ ಅಷ್ಟೇ. ಈಗ ನಾವು ಬೈ ಹುಲ್ಲು ಹಾಕಿ ಕೂಡ ಅಡ್ಜಸ್ಟ್ ಮಾಡ್ಬೋದು. ಆದರೆ ಒಂದು ಹೊತ್ತು ಹಸಿರು ಹುಲ್ಲು ಬೇಕು. ಮತ್ತು ಅವರಿಗೆ ಇಷ್ಟೇ ಇರೋದು ಸೊಪ್ಪಿದು ತುದಿ ಎಲೆಗಳನ್ನೆಲ್ಲ ತಿಂದು ಈಗ ಮಧ್ಯಾಹ್ನ ತನಕ ಟೈಮ್ ಪಾಸ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಹೊರಗಡೆ ಕರ್ಕೊಂಡು ಬರೋದು. ನಾನೀಗ ತೋಟಕ್ಕೆ ಬಂದೆ. ಸ್ವಲ್ಪ ಹಾಳೆಯನ್ನು ಕಟ್ ಮಾಡಿ ಕೊಂಡು ಹೋಗುವ ದನಗಳಿಗೆ ತಿನ್ನಲಿಕ್ಕೆ ಅಂತ. ನಾನು ವಾರಕ್ಕೆ 1 ಸಲ ಇಲ್ಲದ್ರೆ 2 ಸಲ ಹಾಕ್ತೇನೆ ಅಷ್ಟೇ. ಮುಂಚೆ ಕಂಟಿನ್ಯೂಸ್ ಹಾಕ್ತಿದ್ವಿ. ನನಗೆ ಸುಮಾರು ಜನ ಹೇಳ್ತಾರೆ, ಕೆಲವರು ದನಗಳಿಗೆ ಜೀರ್ಣ ಆಗೋದಿಲ್ಲ, ಕೆಲವರು ಗರ್ಭ ನಿಲ್ಲೋದಿಲ್ಲ, ಹಾಗೆಲ್ಲ ಅಂತ. ನಮ್ಮ ದನಗಳಿಗೆ ಮುಂಚೆಯಿಂದ ಕೂಡ ಅದನ್ನು ತಿಂದ ಅಭ್ಯಾಸ. ಅಂದರೆ ನಾವು ಕಟ್ ಮಾಡಿ ಒಣಗಿಸಿ, ಅದು ಪಟ ಪಟ ಅಂತ ಹೊಡಿತದೆ ನೋಡಿ, ಅಲ್ಲಿ ತನಕ ಒಣಗಿಸಿ ಆದಮೇಲೆ ಅವರಿಗೆ ತಿನ್ಲಿಕ್ಕೆ ಹಾಕೋದು. ಈಗ ನಾನು ಕೆಲವು ಹಾಳೆಯನ್ನು ಕಟ್ ಮಾಡಿ ಕೊಂಡೋದ್ರೆ ಮಧ್ಯಾಹ್ನಕ್ಕಾಗುವಾಗ ಇಲ್ಲಾಂದರೆ 3 ಗಂಟೆ ಆಗೋ ಬಿಸಿಲಿಗೆ ಒಣಗಿ ಚೆಂದ ಹುಡಿ ಆಗೋ ಥರ ಆಗ್ತದೆ. ಅದನ್ನು ದನಗಳು ತಿಂತವೆ. ಆದರೆ ನಮ್ಮ ದನಗಳಿಗೆ ಅದರಿಂದ ಇಲ್ಲಿ ತನಕ ಸಮಸ್ಯೆ ಆಗಲಿಲ್ಲ. ಕೆಲವರದಕ್ಕೆ ಆಗಿರ್ಬೋದು. ಅದು ಅವುಗಳ ಬಾಡಿ ಹೇಗೆ ಅದನ್ನು ತಗೊಳ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನಾವು ಸಹ ನಾನೀಗ ಏನಾದರೂ ಒಂದು ಮದ್ದು ಕುಡಿದ್ರೆ ನನ್ನ ಬಾಡಿಗೆ ಅದು ಅಡ್ಜಸ್ಟ್ ಆಗ್ತದೆ. ಅದೇ ಮದ್ದು ಬೇರೆಯವರಿಗೆ ಅಡ್ಜಸ್ಟ್ ಆಗಬೇಕು ಅಂತಿಲ್ಲ. ಅದೇ ಥರ ಹಾಗೆ ದನಗಳು ಅಭ್ಯಾಸಕ್ಕೆ ಹೊಂದಿಕೊಂಡ ಹಾಗೆ. ನಮ್ಮ ಮನೆಯಲ್ಲಿ ದನಗಳಿಗೆ ಮುಂಚೆಯಿಂದ ಹಸಿ ಹಾಳೆ ಆಗ್ತಿದ್ರು, ಆದರೆ ಅಂಥ ಸಮಸ್ಯೆ ಅಂತ ಇಲ್ಲಿ ತನಕ ಬರಲಿಲ್ಲ, ದೇವರ ದಯದಿಂದ. ಹಾಗೆ ಅದು ಒಬ್ಬೊಬ್ಬರ ದನಗಳಿಗೆ ಒಂದೊಂದು. ಈಗ ನಾನು ವಾರಕ್ಕೆ 2 ಸಲ ಹಾಕ್ತೇನೆ ಅಷ್ಟೇ. ಇಲ್ಲಾಂದರೆ ಡೈಲಿ ಹಾಕಲಿಕ್ಕಿತ್ತು. ಒಂದು ಸಲ 6 ದನಗಳನ್ನು ನಾನು ಸಾಕ್ತಿದ್ದೆ, ನಿಮಗೆ ಗೊತ್ತಿರ್ಬೋದು. ಸ್ಟಾರ್ಟಿಂಗ್ 2023ಯಲ್ಲಿ ಆವಾಗ ತಿನ್ನಲಿಕ್ಕೆ ಏನಿಲ್ಲದಾಗ ಹಾಳೆದು ಸೋಗೆಯನ್ನು ಕಟ್ ಮಾಡಿ ಎಲ್ಲ ಕೊಡ್ತಾಯಿದ್ದೆ, ನಿಮಗೆ ಗೊತ್ತಿರ್ಬೋದು. ಹಾಗೆ ಕೆಲವೊಂದು ಅವುಗಳು ಅಭ್ಯಾಸಕ್ಕೆ ಹೊಂದಿಕೊಂಡ ಹಾಗೆ. ಇವನೊಂದು ನೊಣ ಹಿಡಿಲಿಕ್ಕೆ ಈ ಥರ ಮಾಡ್ತಿದ್ದಾನೆ. ಇಲ್ಲಿ ಒಂದು ನೊಣ ಉಂಟು, ಪಟ 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 ಅಂತ ಮಾಡ್ತಿದ್ದೆ. ಎಂತಕ್ಕೆ ಈ ಥರ ಸೌಂಡ್ ಮಾಡ್ತಾನೆ ಅಂತ ಎಣಿಸಿದರೆ ಈ ಥರ ಮಾಡ್ತಿದ್ದಾನೆ. ಇವ ದನಗಳನ್ನು ಕರ್ಕೊಂಡು ಬಂದೆ. ಇವ್ರು ನೋಡಿ ಹಾಳೆ ತಿಂತಿದ್ದಾರೆ. ಅವಳು ನೋಡಿ, ಅವಳಿಗೆ ತುಂಬ ಇಷ್ಟ ಆಯಿತಾ ಹಾಳೆ ಅಂತ ಹೇಳಿದರೆ. ಅಮ್ಮನೇನು ಜಾಸ್ತಿ ಮಗಳಿಗೆ ಇಷ್ಟ, ತಿಂತಾ ಇರ್ತಾಳೆ ಹಾಕಿದಷ್ಟು. ಗುಬ್ಬಮ್ಮ ಗಜ್ಜು 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 ಏಯ್ ಚುಬ್ಬಣ. ತೋಟಕ್ಕೆ ಬಂದೆ. ಒಂದು ಕಟ್ಟ ಹುಲ್ಲು ಮಾಡಿ ಹೋಗುವ. ದನಗಳನ್ನು ಕರ್ಕೊಂಡು ಬಂದು ಅವ್ರಿಗೆ ಕುಡಿಲಿಕ್ಕೆ ನೀರು ಕೊಟ್ಟು, ತಿನ್ನಲಿಕ್ಕೆ ಹಾಳೆ ಹಾಕಿ, ನಾವು ಸಹ ಚಹಾ ಕುಡಿದು ಈಗ ತೋಟಕ್ಕೆ ಬಂದದ್ದು ಹುಲ್ಲಿಗೆ. ನಂದಿ ಮತ್ತು ಶಂಭು ಇಬ್ಬರು ಕೂಡ ಇದ್ದಾರೆ, ಹುಲ್ಲಿಗೆ ಬಂದಿದ್ದಾರೆ. ಶಂಭು, ನಂದಿ ಎಲ್ಲೋ ಕಾಡಿಂದ ಬಂದದೀಗ. ಶಂಭು ಆದರೂ ಒಟ್ಟಿಗೆ ಬಂದ ಮನೆಯಿಂದ. ಇವ ಇರಲಿಲ್ಲ ಮನೆಯಲ್ಲಿ, ಎಲ್ಲೋ ಕಾಡಲ್ಲಿ ಮಲಗಿದ್ದ. ಈಗ ನೋಡಿ, ಈ ಮಕ್ಕಳೆಲ್ಲ ದೊಡ್ಡ ಆಗಿ ಕಾಡಲ್ಲಿ ಹೋಗಲಿಕ್ಕೆ ಶುರು ಮಾಡಿದ್ದಾರೆ. ಇವ ಸಹ ಕಾಡಲ್ಲಿ ಇರ್ತಾನೆ, ಇವ ಸಹ ಇರ್ತಾನೆ. ದೊಡ್ಡ ಆದ್ರಲ್ಲ ಈಗ. ಕಜ್ಜೋ ಚಿಕ್ಕವ, ಇವರು ಸೀನಿಯರ್, ರಿಂಗಿ ಡಿಂಕಿ ಸೂಪರ್ ಸೀನಿಯರು. ಫುಲ್ಲಾಯಿತು ಒಂದು ಕಟ್ಟ. ಇವರಿಬ್ಬರು ನೋಡಿ ವಾಪಸ ಬಂದು ಕಾಯ್ತಾ ಇದ್ದಾರೆ ಹೊರಿಸಲಿಕ್ಕೆ. ಸಂಜೆ ಆಯಿತು, ಒಂದು ಕಟ್ಟ ಆಗಿದೆ ಹುಲ್ಲು. ಕೊಂಡೋಗುವ ಚಲಗ. ಮತ್ತೆ ಒಂದು ವಿಷಯ, ನಾನು RSP ಕೊಂಕಣಿ ಮಾತಾಡೋದು. ನಮ್ಮ ಭಾಷೆಯಲ್ಲಿ ಹೈ ಅಗಿ ಕೊಸೆಸದು ಹುಷಾರು ಸದ್ನಿಯ ಅಗಿ ಆರಾಮ್ನಿಯ ಜೇವನ್ ಜಲೆಗ ಚಾ ಜಲೆಗ SH ಬೋಳೊಂಚೆ, ಈ ಥರ ಮಾತಾಡೋದು ನಾವು ಕೊಂಕಣಿ. ಇದು ನಮ್ಮ ಕೊಂಕಣಿ. RSP ಅವರು ಜಾಸ್ತಿ ನಾನು ಮಾತಾಡೋ ಥರ ಕೊಂಕಣಿ ಮಾತಾಡ್ತಾರೆ. ಇನ್ನು ಕೆಲವರು ಇನ್ನೊಂದು ಥರ ಮಾತಾಡ್ತಾರೆ. ನನಗೆ ಅದು ಒಂಚೂರು ಬರೋದಿಲ್ಲ, ಒಂಚೂರು ಅರ್ಥ ಆಗೋದಿಲ್ಲ. ಬಟ್ ನಾನು ರೆಸ್ಪೆಕ್ಟ್ ಮಾಡ್ತೇನೆ ಅವರ ಲ್ಯಾಂಗ್ವೇಜನ್ನು. ಹಾಗೆ